ತಮಿಳು ಚಿತ್ರರಂಗದ ನಟ ರವಿ ಮೋಹನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ ಒಂದು ಎಲ್ಲರ ಗಮನ ಸೆಳೆಯುತ್ತಿದೆ. ರಾಧಾ ನಿರ್ದೇಶನದ 2003ರಲ್ಲಿ ಬಿಡುಗಡೆಯಾದ ಜಯಂ ಚಿತ್ರದಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಪರಿಚಯವಾದ ರವಿ ಮೋಹನ್ ವಿಭಿನ್ನ ಕಥೆಗಳಲ್ಲಿ ನಟಿಸಿ ತಮಿಳು ಚಿತ್ರರಂಗದಲ್ಲಿ ತನ್ನದೇ ಆದ ಸ್ಥಾನ ಪಡೆದಿದ್ದಾರೆ. ಕಳೆದ ವರ್ಷ ರವಿ ಮೋಹನ್ ತಮ್ಮ ಪತ್ನಿ ಆರ್ತಿ ಜೊತೆ ಬೇರ್ಪಡುವುದಾಗಿ ಘೋಷಿಸಿದ ನಂತರ ವಿಚ್ಛೇದನ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿಯೇ ರವಿ ಮೋಹನ್ ತಮ್ಮ ವೆಬ್ಸೈಟ್ನಲ್ಲಿ ಹಾಕಿರುವ ಪೋಸ್ಟ್ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ನಾನು ಶಾಂತವಾಗಿ ನನ್ನ ಜೀವನವನ್ನ ರೂಪಿಸ್ತಿದ್ದೀನಿ. ನೀವು ನಿಮ್ಮ ಮನಸ್ಸಿನಲ್ಲಿ ಬಂದದನ್ನ ಮಾತನಾಡ್ಕೊಳ್ಳಿ. ಮಹಿಳೆಯರು ಮಾತ್ರ ಯಾವಾಗಲೂ ಸರಿ ಎಂದು ನೀವು ಭಾವಿಸ್ತೀರಾ, ಆದರೆ ಪುರುಷರು ಅತಿ ದೊಡ್ಡ ಬಲಿಪಶುಗಳು ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಸಹ ಅದನ್ನ ಅರ್ಥ ಮಾಡ್ಕೊಳ್ತದೆ. ಒಂದು ದಿನ ನನ್ನ ಪ್ರಿಯ ಪಾತ್ರರಿಗಾಗಿ ನಾನು ಮಾಡಿದ ತ್ಯಾಗವನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಒಬ್ಬ ವ್ಯಕ್ತಿಯನ್ನ ಶಾಂತವಾಗಿ ಬದುಕಲು ಬಿಡಿ. ನಿಮ್ಮ ಅನಗತ್ಯ ಆಲೋಚನೆಗಳನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ನಾನು ನನ್ನ ದಾರಿಯಲ್ಲಿ ಸಾಗಲು ಆರಂಭಿಸ್ತಾ ಇದ್ದೀನಿ ಎಂದು ಬರೆದಿದ್ದಾರೆ. ಈ ಪೋಸ್ಟ್ ಯಾರಿಗಾಗಿ ಹಾಕಿದ್ದಾರೆ ಎಂಬುದು ಈಗ ಎಲ್ಲರ ಪ್ರಶ್ನೆ ಆಗಿದೆ.